ಬನ್ನಿ ಸೆಕೆಂಡ್ PUC ವಿದ್ಯಾರ್ಥಿಗಳೇ, ಟೈಮನ್ನು ವೇಸ್ಟ್ ಮಾಡಿದ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನನ್ನು ಗಮನಿಸಿ. ಯಾಂಡರ್ ಲೇಡಿ ಅಡ್ರೆಸ್ಡ್ ಬೈ ರೋಮಿಯೋ ಇನ್ ದ ಎಕ್ಸ್ಟ್ರಾಕ್ಟ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ರೆಫರ್ಸ್ ಟು. ಸೊ ಇಲ್ಲಿ ಯಾಂಡರ್ ಲೇಡಿ ಅಂತೇಳಿ ರೋಮಿಯೋ ಯಾರನ್ನ ಕುರಿತು ಕರೀತಾನೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ, ಜೂಲಿಯೆಟ್, ಆಪ್ಷನ್ ಬಿ. ಸೆಕೆಂಡ್ ಒನ್, ಇನ್ ದ ಸ್ಟೋರಿ ಟು ಡಿಯರ್ ಡ್ಯಾಶ್ ಫಾರ್ಬೇಡ್ ದೇ ರೂಲರ್ಸ್ ಟು ಮೇಕ್ ಮನಿ ಥ್ರೂ ಗೇಮಿಂಗ್ ಹೌಸಸ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ, ಜರ್ಮನ್ಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಥರ್ಡ್ ಒನ್, ಪೇರೆಂಟ್ಸ್ ಮೇ ಹೌಸ್ ದೇರ್ ಚಿಲ್ಡ್ರನ್ಸ್ ಬಾಡೀಸ್ ಬಟ್ ವಾಟ್ ಎಲ್ಸ್ ಕ್ಯಾನ್ ದೇ ನಾಟ್ ಹೌಸ್ ಅಕಾರ್ಡಿಂಗ್ ಟು ದ ಪೋಯೆಟ್ ಇನ್ ಆನ್ ಚಿಲ್ಡ್ರನ್ ಅಂತಕ್ಕಂತಹ ಪ್ರಶ್ನೆ ಕೇಳಿದರೆ ಸೊ ಆಪ್ಷನ್ ಎ, ಸೋಲ್ಸ್ ಅಂತಕ್ಕಂಥದ್ದು ಸರಿ ಉತ್ತರ. ಫೋರ್ತ್ ಒನ್, ಇನ್ ದ ಎಸ್ಸೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ವಾಟ್ ಹ್ಯಾಸ್ ಇಕ್ವೆಡಾರ್ ರೆಕಾಗ್ನೈಸ್ಡ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಎ ಇದೆ ನೋಡಿ, ರೈಟ್ಸ್ ಆಫ್ ನೇಚರ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಫಿಫ್ತ್ ಒನ್, ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಫಾರ್ ವಿಮೆನ್ ವಾಸ್ ಡ್ಯಾಶ್ ಇನ್ ದ ಎಸ್ಸೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಸೊ ಆನ್ಸರ್ ಆಪ್ಷನ್ ಸಿ, ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂತಕ್ಕಂಥದ್ದು. ಸಿಕ್ಸ್ತ್ ಒನ್, ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಡೋನಾ ಲಾರಾ ಯೂಸ್ ಟು ಕ್ಯಾರಿ ಡ್ಯಾಶ್ ಇನ್ ಹರ್ ಫ್ರೀ ಹ್ಯಾಂಡ್ ಅಂತ ಇದೆ. ಸೊ ಇಲ್ಲೂ ಕೂಡ ಆಪ್ಷನ್ ಸಿ, ಎ ಪ್ಯಾರಾಸಾಲ್. ಸೆವೆಂತ್ ಒನ್, ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ ದಟ್ ಅಪಿಯರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ರೋಲ್ಡ್ ದ ಲೈನ್ ಆ್ಯಂಡ್ ಹಿಡ್ ಈಸ್ ಫೇಸ್ ಅಮಿಡ್. ಸೊ ಪೋಯಮ್ನ ಕೊನೆಯ ಭಾಗದಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಇದಾಗಿದೆ. ಆ್ಯಂಡ್ ಹಿಡ್ ಈಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್ ಅಂತೇಳಿ ಬರುತ್ತೆ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಸರಿ ಉತ್ತರ. ಇನ್ನು ಏಯ್ತ್ ಒನ್, ಇಲ್ಲಿ ಎ ಮತ್ತು ಬಿ ಕಾಲಮ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವೆರಡನ್ನು ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ತಮ್ಮಣ್ಣ, ಬಸವಯ್ಯ, ಓಲ್ಡ್ ಮ್ಯಾನ್, ಈ ಮೂರಕ್ಕೆ ಯಾವ್ದಾವುದು ಸೂಟ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಇಲ್ಲಿ ಸರಿಯಾಗಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಬರುತ್ತೆ ನೋಡಿ, ಇದು ಸರಿಯಾಗಿರ್ತಕ್ಕಂತಹ ಉತ್ತರ. ಯಾಕೆಂದರೆ ನೋಡಿ, ತಮ್ಮಣ್ಣ ಏನಾಗಿದ್ದಾನೆ, ಕಂಪೋಸ್ಡ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್ ಅಂತೇಳಿ ತಮ್ಮಣ್ಣಗೆ ಹಾಕ್ತೇವೆ. ಇನ್ನು ಬಿಗೆ ಬೆಡ್ ಚೆಕ್ ವಿತ್ ಜ್ಯುವೆಲ್ಸ್ ಅಂತೇಳಿ ಬರುತ್ತೆ. ಓಲ್ಡ್ ಮ್ಯಾನ್ ಟೋಲ್ಡ್ ದ ಸ್ಟೋರಿ. ನೈನ್ತ್ ಕ್ವೆಶನ್, ಇನ್ ದ ಸ್ಟೋರಿ ದ ಗಾರ್ಡರ್ ದ ಓಲ್ಡ್ ಮ್ಯಾನ್ ಆಫರ್ಡ್ ಡ್ಯಾಶ್ ಟು ದ ಓನರ್ಸ್ ವೈಫ್. ಸೊ ಓನರ್ಸ್ ವೈಫ್ಗೆ ಗಾರ್ಡನರ್ ಏನನ್ನು ಆಫರ್ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ಟೆಂಡರ್ ಕೋಕೋನಟ್, ಆಪ್ಷನ್ ಸಿ. ಟೆಂತ್ ಕ್ವೆಶನ್, ವಾಟ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ಹ್ಯಾಪನಿಂಗ್ಸ್ ಟು ದ ಫುಡ್ ಇನ್ ದ ಪೋಯಮ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗುತ್ತೆ ವಿದ್ಯಾರ್ಥಿಗಳೇ. ಯಾಕೆಂದರೆ ದ ಫುಡ್ ಲೈಕ್ಸ್ ಟು ಬಿ ಆನ್ ಆ್ಯಪಲ್ ಆರ್ ಎ ಬಟರ್ಫ್ಲೈ ಅಂತಕ್ಕಂಥದ್ದು ಈ ಪೋಯಮ್ನ ಆರಂಭದಲ್ಲೇ ಬರುತ್ತೆ. ಸೊ ಅದು ಫಸ್ಟ್ಗೆ ಬರುತ್ತೆ. ಇನ್ನು ಸೆಕೆಂಡ್ ಬರ್ತಕ್ಕಂಥದ್ದು ದ ಫೂಟ್ ಈಸ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಆಫ್ ಲೈಫ್ ಅಂತ ಇದೆ ಅಲ್ವಾ, ಇದು ಎರಡನೇ ಸ್ಥಾನದಲ್ಲಿ ಬರಬೇಕು. ಇನ್ನು ಕೊನೆಯದಿದೆ ನೋಡಿ, ಲಿವಿಂಗ್ ಇನ್ ಎ ಶೂ ದ ಫೂಟ್ ಫೀಲ್ಸ್ ಔಟ್ ಲೈಕ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್ ಅಂತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿ ಬರುತ್ತೆ. ಮತ್ತು ದ ಫೂಟ್ ಈಸ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಅಂತಕ್ಕಂಥದ್ದು ನಾಲ್ಕನೇ ಸ್ಥಾನದಲ್ಲಿ ಬರಬೇಕು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕೇಳಿದರೆ, ಸೊ ಪ್ಯಾಸಿವ್ ಫಾರ್ಮ್ ವರ್ಬ್ಸ್ ಅಂದ ತಕ್ಷಣವೇ ನೆನಪಿಟ್ಕೊಳ್ಳಿ. ವಿತ್ ಹೆಲ್ಪಿಂಗ್ ವರ್ಬ್ ನೀವೇನು ಮಾಡಬೇಕು ಅಂದರೆ, ಹೆಲ್ಪಿಂಗ್ ವರ್ಬ್ ಆದಮೇಲೆ ಹೇಳಿದ್ದೇನೆ ನಿಮಗೆ ತುಂಬ ಸರಿ, ವರ್ಬ್ ಫಾರ್ಮ್ನ V3 ಫಾರ್ಮನ್ನು ಬರೀಬೇಕು. ಸಬ್ಜೆಕ್ಟನ್ನು ನೋಡಿಕೊಂಡು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಯಾವ ರೀತಿ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಬ್ಲ್ಯಾಂಕನ್ನು ನೋಡಿ. ಸೊ ತಮ್ಮಣ್ಣ ಡ್ಯಾಶ್ ಆಸ್ಕ್ ಅಂತ ಇದೆ. ಮೊದಲನೇದಾಗಿ ಈ ಒಂದು ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ನೋಡೋಣ. ಯಾಕಂದರೆ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು ಅಂದರೆ ನಾವು ಮುಖ್ಯವಾಗಿ ಹೆಲ್ಪಿಂಗ್ ವರ್ಬ್ ಯಾವುವು, ಈಸ್ ಅಥವಾ ವಾಸ್ ಬರುತ್ತೆ, ಇಲ್ಲ ಆರ್ ಅಥವಾ ವರ್ಬ್ ಬರುತ್ತೆ ಅಲ್ವಾ ಹೆಲ್ಪಿಂಗ್ ವರ್ಬ್ ಅಂದರೆ. ಸೊ ಇಲ್ಲಿ ಈಸ್ ಆರ್ಗಳನ್ನು ಪ್ರೆಸೆಂಟ್ ಟೆನ್ಸಲ್ಲಿ ತೊಗೋಬೇಕು, ವಾಸ್ ವರ್ಗಳನ್ನು ಪಾಸ್ಟ್ ಟೆನ್ಸಲ್ಲಿ ತೆಗೆದುಕೊಳ್ಬೇಕು. ಸೊ ಪ್ರೆಸೆಂಟ್ ಆ ಪಾಸ್ಟ್ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ನಾವು ಇಲ್ಲಿ. ಸೊ ಇಲ್ಲಿ ಗಮನಿಸ್ಬೋದು, ಬಸವಯ್ಯ ಹ್ಯಾಡ್ ಅಂತ ಇದೆ. ಸೊ ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಅಕ್ವೈರ್ಡ್ ಇದೆ. ಸೊ ಈ ವರ್ಬ್ಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ವಾಸ್ ಇದೆ. ಸೊ ಎಲ್ಲ ಪಾಸ್ಟ್ ಟೆನ್ಸಲ್ಲಿರೋ ಪ್ಯಾರಾಗ್ರಾಫ್ ಅಂತೇಳಿ ಅರ್ಥ ಆಗುತ್ತೆ ನಮಗೆ. ಸೊ ತಮ್ಮಣ್ಣ ಆದಮೇಲೆ ಇಲ್ಲಿ ಸಬ್ಜೆಕ್ಟ್ ಇದೆ ಅಲ್ವಾ, ತಮ್ಮಣ್ಣ ಅಂತಕ್ಕಂಥದ್ದು ಆದಮೇಲೆ ಈಗ ಹೆಲ್ಪಿಂಗ್ ವರ್ಬ್ ತಮ್ಮಣ್ಣ ಸಿಂಗ್ಯುಲರ್ ಆಗಿರೋದ್ರಿಂದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಯಾವುದಾಗುತ್ತೆ, ವಾಸ್ ಆಗುತ್ತೆ. ಮತ್ತು ಆಸ್ಕ್ ಅಂತ ಕೊಟ್ಟಿದ್ದಾರೆ, ಇದರ ಒಂದು V3 ಫಾರ್ಮ್ ಏನಾಗುತ್ತೆ, ಆಸ್ಕ್ಡ್ ಅಂತ ಆಗುತ್ತೆ. ಸೊ ನೀವೇನು ಮಾಡಬೇಕು, ಫಸ್ಟ್ ಬ್ಲ್ಯಾಂಕ್ ವಾಸ್ ಆಸ್ಕ್ಡ್ ಅಂತೇಳಿ ಫಿಲ್ ಮಾಡ್ತೀರಾ. ಇನ್ನು ಸೆಕೆಂಡ್ ನೋಡಿ, ದಿಸ್ ಅಂತ ಇದೆ. ಸೊ ದಿಸ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿರುತ್ತೆ. ಸೊ ದಿಸ್ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತೀವಿ. ರಿಜೆಕ್ಟ್ ಇರೋದನ್ನು ರಿಜೆಕ್ಟೆಡ್ ED ಫಾರ್ಮನ್ನು ಸೇರಿಸ್ಕೊಂಡು ಬರೀತೀರಾ, ದಿಸ್ ವಾಸ್ ರಿಜೆಕ್ಟೆಡ್ ಅಂತೇಳಿ. ಇನ್ನು ಡಿಮ್ಯಾಂಡ್ ಅಂತ ಇದೆ ನೋಡಿ, ಡಿಮ್ಯಾಂಡ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲೂ ಕೂಡ ವಾಸ್ ಅನ್ನು ತೆಗೆದುಕೊಳ್ತೇವೆ. ವಾಸ್ ಪ್ಲೇಸ್ಡ್, ಇಲ್ಲಿ ಡಿ ಅನ್ನು ಸೇರಿಸಿದರೆ ಸಾಕು, ಪ್ಲೇಸ್ಗೆ ವಾಸ್ ಪ್ಲೇಸ್ಡ್ ಅಂತ ಬರಿಬೇಕು.
that Tamanna was ready to buy all his land. Basavaya forcibly acquired 200 acres of land and ಫೆನ್ಸ್ ಅಂತ ಇದೆ, ಸಿಂಗ್ಯುಲರ್ ಆಗಿದೆ. ಸೊ ಫೆನ್ಸ್ ವಾಸ್ ಅಂತಲೇ ತೆಗೆದುಕೊಳ್ತೇವೆ. ಬಿಲ್ಡ್ ಇರೋದನ್ನು ವಿ3 ಫಾರ್ಮಲ್ಲಿ ಬಿಲ್ಟ್ ಅಂತ ಬರಿತೇವೆ. ವಿದ್ಯಾರ್ಥಿಗಳು ಇಲ್ಲಿ 4 ಬ್ಲ್ಯಾಂಕನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಬಟ್ ಇದನ್ನು 3 ಅಂಕಕ್ಕೆ ಮಾತ್ರ ಕೇಳಿದ್ದಾರೆ. ಸೊ ಒಂದು ಬ್ಲ್ಯಾಂಕ್ ಕಡಿಮೆ ಆಗಬೇಕು, ಮಿಸ್ಟೇಕ್ ಆಗಿ ಮೇ ಬಿ ಕ್ವಶನ್ ಪೇಪರ್ಲಿ ಆ ರೀತಿ ಬಂದಿರಬಹುದು. ಇನ್ನು ಕ್ವಶನ್ ನಂಬರ್ 12 ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಝೊನಿಟೋ ಡ್ಯಾಶ್ ದ ಬುಕ್ ಟು ಡಾನ್ ಗೊನ್ಜಾಲೋ ಅಂತ ಇದೆ. ಹಿ ಡ್ಯಾಶ್ ದ ಗ್ಲಾಸಸ್ ಆ್ಯಂಡ್ ಟೇಕ್ಸ್ ಔಟ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಟು ರೀಡ್ ದ ಬುಕ್ ಅಂತ ಇದೆ. ಸೊ ಇಲ್ಲಿ ಹಿ ಪುಟ್ಸ್ ಆನ್ ಅನ್ನೋದು ಥರ್ಡ್ ಬರುತ್ತೆ. ಝೊನಿಟೋ ಹ್ಯಾಂಡ್ಸ್ ಔಟ್ ಅನ್ನೋದು ಫಸ್ಟ್ಗೆ ಬರುತ್ತೆ ನೋಡಿ. ಹ್ಯಾಂಡ್ಸ್ ಔಟ್ ಅನ್ನೋದು ಇಲ್ಲಿ ಬರುತ್ತೆ. ಝೊನಿಟೋ ಹ್ಯಾಂಡ್ಸ್ ಔಟ್ ದ ಬುಕ್ ಟು ಡಾನ್ ಗೊನ್ಜಾಲೋ. ಹಿ ಪುಟ್ಸ್ ಆನ್ ದ ಗ್ಲಾಸಸ್ ಆ್ಯಂಡ್ ಟೇಕ್ಸ್ ಔಟ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಟು ರೀಡ್ ದ ಬುಕ್ ಅಂತ ಆಗುತ್ತೆ ಸ್ಟೇಟ್ಮೆಂಟ್. ಇನ್ನು ಪ್ರೊನೌನ್ಗೆ ಸಂಬಂಧಪಟ್ಟಂತೆ ಫಸ್ಟ್ ನೋಡಿ, ಒನ್ಸ್ ಎ ಮ್ಯಾನ್ ಕೇಮ್ ಇನ್ ಟು ಎ ಫಾರೆಸ್ಟ್ ವಿತ್ ಆ್ಯನ್ ಆ್ಯಕ್ಸ್ ಇನ್ ಹಿಸ್ ಅಂತ ಇದೆ. ಹಿಸ್ ಅಂದರೆ ಯಾರು? ಎ ಮ್ಯಾನ್ ಅಲ್ವಾ. ಸೊ ಹಿಸ್ ಅಂತಕ್ಕಂಥದ್ದಕ್ಕೆ ಮ್ಯಾನ್ ಅಂತಕ್ಕಂಥದ್ದು ಸರಿಯಾಗುತ್ತೆ ನೋಡಿ. ಮ್ಯಾನ್ಸ್ ಅಂತ ಇದೆ, ಮ್ಯಾನ್ಸನ್ನು ತೆಗೆದುಕೊಳ್ಳಾಗಿಲ್ಲ, ಮ್ಯಾನ್ಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಮ್ಯಾನ್ಸ್ ಹಿಸ್ ಅಂತ ಇರೋದ್ರಿಂದ, ಹಿ ಅಂತ ಇದ್ದಿದ್ರೆ ಮ್ಯಾನನ್ನು ತೆಗೆದುಕೊಳ್ತಾ ಇದ್ವಿ. ಸೊ ಇಲ್ಲಿ ನಾವು ಈಗ ಹಿಸ್ ಇರೋದಕ್ಕೆ ಮ್ಯಾನ್ಸ್ ಅನ್ನೋದು ಸರಿಯಾಗುತ್ತೆ. ಆ್ಯಂಡ್ ಬೆಗ್ಡ್ ಆಲ್ ದ ಟ್ರೀಸ್ ಟು ಗಿವ್ ಹಿಮ್ ಅಂತ ಇದೆ. ಅವನಿಗೆ ಅಂದರೆ ಯಾರಿಗೆ? ಮ್ಯಾನ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಬೆಗ್ಡ್ ಆಲ್ ದ ಟ್ರೀಸ್ ಟು ಗಿವ್ ಹಿಮ್ ಮ್ಯಾನ್. ಇನ್ನು ಥರ್ಡ್ ಒನ್ ವಿಚ್ ಅಂತ ಇದೆ. ಎ ಸ್ಮಾಲ್ ಬ್ರಾಂಚ್, ವಿಚ್ ಅಂತ ಇರೋದು ಸ್ಮಾಲ್ ಬ್ರಾಂಚ್ ಬರುತ್ತೆ. ಸೊ ಕೊನೆಗಿದೆ ನೋಡಿ ಸ್ಮಾಲ್ ಬ್ರಾಂಚ್. ಇನ್ನು ದೇರ್ ಅಂತ ಇರತಕ್ಕಂಥದ್ದನ್ನು ಗಮನಿಸೋಣ. ಇಲ್ಲಿದೆ ನೋಡಿ, ದೇರ್ ವರ್ ಗುಡ್ ನೇಚರ್ ಟ್ರೀಸ್ ಆ್ಯಂಡ್ ಗೇವ್ ಹಿಮ್ ಒನ್ ಆಫ್ ದೇರ್ ಅಂತ ಇದೆ. ಸೊ ಇಲ್ಲಿ ದೇರ್ ಅಂತಕ್ಕಂಥದ್ದಕ್ಕೆ ಆನ್ಸರ್ ಟ್ರೀಸ್ ಆಗುತ್ತೆ. ದೇರ್ಗೆ ಟ್ರೀಸ್ ಬರಬೇಕು. ಇನ್ನು ಕೊನೆಯದು ಇಟ್ ಅಂತ ಇದೆ. ಇಟ್ ಅಂದರೆ ಯಾವುದು ನೋಡೋಣ. ಇಲ್ಲಿದೆ ನೋಡಿ, ಹಿಂದಿನ ಸೆಂಟೆನ್ಸ್ ನೋಡಿದರೆ ಗೊತ್ತಾಗುತ್ತೆ. ಫಿಕ್ಸ್ಡ್ ದ ಸ್ಮಾಲ್ ಬ್ರಾಂಚ್ ಇಂಟು ಆಕ್ಸಸ್ ಹೆಡ್ ಆ್ಯಂಡ್ ಸೂನ್ ಸೆಟ್ ಟು ಕಟ್ಟಿಂಗ್ ಡೌನ್ ಟ್ರೀ ಆಫ್ಟರ್ ಟ್ರೀ ವಿತ್ ಇಟ್. ಸೊ ಇಲ್ಲಿ ಆ್ಯಕ್ಸ್ ಅಂತಕ್ಕಂಥದ್ದಕ್ಕೆ ಬಳಸಿದ್ದಾರೆ. ಇಟ್ ಅಂದರೆ ಆ್ಯಕ್ಸ್ ಅಂತೇಳಿ ಫಿಲ್ ಮಾಡ್ತೇವೆ. ಸೊ ಈ ರೀತಿ ನೀವು ಮ್ಯಾಚ್ ಮಾಡಿ ಬರೀಬೇಕು ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ 2 ಅಂಕದ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಒಂದು ಎಕ್ಸ್ಟ್ರಾ ಕ್ವಶನ್ ಕೂಡ ಇರುತ್ತೆ ನಿಮಗೆ. ಮೆನ್ಷನ್ ಎನಿ 2 ಮೆಟಾಫರ್ಸ್ ಯೂಸ್ಡ್ ಬೈ ಜೂಲಿಯಟ್ ಟು ಎಕ್ಸ್ಪ್ರೆಸ್ ರೋಮಿಯೋಸ್ ಚಾರ್ಮ್ ಇನ್ ದ ಎಕ್ಸ್ಟ್ರಾಕ್ಟ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕೇಳಿದರೆ, ಸೊ ಇಲ್ಲಿ ಜೂಲಿಯಟ್ ಬಳಸ್ತಕ್ಕಂತಹ 2 ಮೆಟಾಫರ್ಸನ್ನು ಯೂಸ್ ಮಾಡ್ಕೋಬೇಕು. ಮೊದಲನೇದಾಗಿ ಅವಳು ಯಾವ ರೀತಿ ಕಂಪೇರ್ ಮಾಡ್ತಾಳೆ ರೋಮಿಯೋನ ಅಂದರೆ, ಶಿ ಕಂಪೇರ್ಡ್ ರೋಮಿಯೋ ಟು ಎ ನ್ಯೂ ಸ್ನೋ ಆನ್ ಎ ರಾವೆನ್ಸ್ ಬ್ಯಾಕ್ ಅಂತೇಳಿ ಫಸ್ಟ್ ಪಾಯಿಂಟ್ ಬರಿಬೋದು. ಇನ್ನೊಂದು ಕಂಪ್ಯಾರಿಸನ್ ಯಾವ್ದು ಬರಿಬೋದು ನೋಡಿ, ಅದ್ರ ರೀತಿ ಅವಳು ಶಿ ಕಾಲ್ಡ್ ಹಿಮ್ ಡೇ ಇನ್ ನೈಟ್ ಅಂತ ಕೂಡ ಫಸ್ಟ್ಗೆ ಕರಿತಾಳಲ್ವಾ. ಸೊ ಅದನ್ನು ಬರಿಬೋದು. ಶಿ ಕಾಲ್ಡ್ ರೋಮಿಯೋ ಆ್ಯಸ್ ಡೇ ಇನ್ ನೈಟ್ ಅಂತ ಬರಿಬೋದು. ಇನ್ನೊಂದು ಪಾಯಿಂಟ್ ಬರಿಬೋದು, ಶಿ ಆಲ್ಸೋ ಕಂಪೇರ್ಡ್ ಹಿಮ್ ಟು ಸ್ಟಾರ್ಸ್ ಅಂತಲೂ ಕೂಡ ಬರಿಬೋದು. ಸೊ 3ರಲ್ಲಿ ಯಾವುದಾದ್ರೂ 2 ಬರೀಬಹುದು. 15th ಒನ್, ವಾಟ್ ವಾಸ್ ದ ಕ್ರೈಮ್ ಕಮಿಟೆಡ್ ಇನ್ ದ ಸ್ಟೋರಿ ಟು ಡಿಯರ್. ಯಾವ ಕ್ರೈಮ್ ಆಗುತ್ತೆ? ಒಂದು ಮರ್ಡರ್ ಆಗುತ್ತಲ್ವಾ. ಸೊ ಎ ಮರ್ಡರ್ ವಾಸ್ ಕಮಿಟೆಡ್ ಅಂತ ಬರೀಬೇಕು. ಆ್ಯಂಡ್ ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಯಾವ ಒಂದು ಪನಿಷ್ಮೆಂಟನ್ನು ಕೊಡ್ತಾರೆ ಅವನಿಗೆ ಅಂದರೆ, ದ ಮರ್ಡರರ್ ವಾಸ್ ಗಿವನ್ ಎ ಡೆತ್ ಸೆಂಟೆನ್ಸ್ ಅಂತ ಬರೀಬೇಕು. ಡೆತ್ ಸೆಂಟೆನ್ಸನ್ನು ಕೊಡ್ತಾರಲ್ವ ಶಿಕ್ಷೆಯಾಗಿ, ಅದನ್ನು. ಇನ್ನು 16th ಒನ್ ನೋಡಿ, ಮೆನ್ಷನ್ ಎನಿ 2 ಕೋರ್ಸಸ್ ಆಫರ್ಡ್ ಅಟ್ ದ ಅರ್ತ್ ಯೂನಿವರ್ಸಿಟಿ ಆ್ಯಸ್ ಮೆನ್ಷನ್ಡ್ ಇನ್ ದ ಎಸ್ಸೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಸೊ 2 ಕೋರ್ಸ್ಗಳು ಯಾವ್ಯಾವು ಅಂತ ಕೇಳಿದರೆ ಅರ್ತ್ ಯೂನಿವರ್ಸಿಟಿಲಿ ತುಂಬ ಸಾರಿ ಬಂದಿರೋ ಪ್ರಶ್ನೆ. ಫಸ್ಟ್ ಒನ್ ದ A to Z ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ ಅಂತ ಇದೆ. ಇನ್ನು ಸೆಕೆಂಡ್ ಒನ್ ಗಾಂಧಿ ಆ್ಯಂಡ್ ಗ್ಲೋಬಲೈಜೇಷನ್, ಇವೆರಡನ್ನು ಬರೀಬೇಕು. ಇನ್ನು ಕೊನೆ ಪ್ರಶ್ನೆ 17th ಒನ್, ನೇಮ್ ದ ಗ್ಯಾಲೆಂಟ್ ಲವರ್ ಆ್ಯಂಡ್ ದ ಸಿಲ್ವರ್ ಮೇಡನ್ ಮೆನ್ಷನ್ಡ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್. ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆ ಆಗಿದೆ. ಯಾಕೆಂದರೆ ಆ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ಗಳಾಗಿರ್ತಕ್ಕಂತಹ ಡಾನ್ ಗೊನ್ಜಾಲೋ ಮತ್ತು ಡೋನಾ ಲೋರಾ ಇವರಿಬ್ಬರನ್ನೇ ದ ಗ್ಯಾಲೆಂಟ್ ಲವರ್ ಅಂತೇಳಿ ಕರೀತಾರೆ ಮತ್ತು ದ ಸಿಲ್ವರ್ ಮೇಡನ್ ಅಂತ ಕರೀತಾರೆ. ದ ಗ್ಯಾಲೆಂಟ್ ಲವರ್ ಯಾರಪ್ಪ ಅಂದರೆ ಡಾನ್ ಗೊನ್ಜಾಲೋ ಮತ್ತು ದ ಸಿಲ್ವರ್ ಮೇಡನ್ ಡೋನಾ ಲೋರಾ ಆಗಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆಗಳನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಮತ್ತು ನಿಮ್ಮ ನೋಟ್ಸ್ ಸಹಾಯದಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅನೇಕ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅದರ ಪೋಯಮ್ಗಳಿದ್ರೆ ಸಮರಿಯನ್ನು ಸುಲಭವಾಗಿ ಬರಿಬೋದು ಮತ್ತು ಸ್ಟೋರಿಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇನ್ಸಿಡೆಂಟ್ಸ್ ಇದ್ದಾವೆ ನೋಡ್ಕೊಳ್ಳಿ, ಮೇನ್ ಇವೆಂಟ್ಸ್ ಯಾವ್ಯಾವನ್ನ ಸ್ಟಡಿ ಮಾಡಬೇಕು ಅಂತೇಳಿ. ಇನ್ನು ಪಾರ್ಟ್ ಸಿಗೆ ಸಂಬಂಧಪಟ್ಟಂತೆ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜನ್ನಾದರೂ ಓದ್ಕೊಂಡು ನೀವು ಸುಮಾರು 9 ಪ್ರಶ್ನೆಗಳನ್ನು ಕೇಳಿರ್ತಾರೆ.
ಪ್ಯಾಸೇಜ್ ಏನಾದರೂ ಬರೀಬೋದು ಅಥವಾ ನೀವು ಪೋಯಮ್ ಏನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಪ್ಯಾಸೇಜನ್ನೇ ಟ್ರೈ ಮಾಡಿ, ಯಾಕೆಂದರೆ ಕೀವರ್ಡ್ಸ್ಗಳನ್ನು ಹುಡುಕಿದರೆ ನಿಮಗೆ ಬೇಗನೆ ಸಿಗ್ತವೆ. ಪೋಯಮ್ ಸ್ವಲ್ಪ ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ, ಬಟ್ ಓದಿ ಅರ್ಥ ಆದರೆ ಪೋಯಮ್ ಕೂಡ ತೆಗೆದುಕೊಳ್ಳಬಹುದು. ಇನ್ನು ಪಾರ್ಟ್ ಡಿ ಅನ್ನು ಗಮನಿಸಿ. ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ, ಇವುಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದು ನೋಡಿ, ಟುಡೇ ಈಸ್ ಡ್ಯಾಶ್ ಥರ್ಡ್ ಡೇ ಆಫ್ ಎಕ್ಸಿಬಿಷನ್, ಯೂಸ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಬ್ಲ್ಯಾಂಕ್ ಆದಮೇಲೆ ಥರ್ಡ್ ಅಂತ ಇದೆ. ಈ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿಯ ಪದಗಳು ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ, ನೆನಪಿಟ್ಕೊಂಡ್ಬಿಡಿ. ಸೆಕೆಂಡ್ ಒನ್ ನೋಡಿ, ಮೇಜರ್ ಆಫ್ ಕಾಸ್ ಕೆಟ್ರಾಕ್ಟ್ ದ ಈಸ್ ಬ್ಲೈಂಡ್ನೆಸ್ ಅಂತ ಇದೆ. ಈ ಒಂದು ಪದಗಳನ್ನು ಜೋಡಿಸಿ ಸರಿಯಾಗಿ ಒಂದು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಸೊ ಏನು ಬರಿಬೋದು ನೋಡಿ, ಸ್ಟಾರ್ಟಿಂಗಲ್ಲಿ ಕ್ಯಾಟ್ರಾಕ್ಟ್ ಬರುತ್ತೆ, ಕ್ಯಾಟ್ರಾಕ್ಟ್ ಫಸ್ಟ್ ಬರುತ್ತೆ, ಈಸ್ ಅನ್ನೋದು ಸೆಕೆಂಡ್ ಬರುತ್ತೆ. ಕ್ಯಾಟ್ರಾಕ್ಟ್ ಈಸ್ ದ ಮೇಜರ್ ಬರಬೇಕು, ಮೂರನೇದು ದ ಮೇಜರ್ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ. ಕಾಸ್ ಬರುತ್ತೆ ನೋಡಿ, ಕಾಸ್ ಆಫ್ ಬ್ಲೈಂಡ್ನೆಸ್, ಈ ರೀತಿ ಸೆಂಟೆನ್ಸ್ ಬರುತ್ತೆ. ಕ್ಯಾಟ್ರಾಕ್ಟ್ ಈಸ್ ದ ಮೇಜರ್ ಕಾಸ್ ಆಫ್ ಬ್ಲೈಂಡ್ನೆಸ್. ಇನ್ನು ಗೋಲ್ಡ್ ಆ್ಯಂಡ್ ಸಿಲ್ವರ್ ಡ್ಯಾಶ್ ಪ್ರೀಷಿಯಸ್ ಮೆಟಲ್ಸ್ ಅಂತ ಇದೆ. ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳ, ಪ್ರೀಷಿಯಸ್ ಮೆಟಲ್ಸ್ ಇದೆ ಅಂದರೆ ಪ್ಲೂರಲ್ ಇದೆ, ಸೊ ನಾವು ಆರನ್ನೇ ತೆಗೆದುಕೊಳ್ತೇವೆ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಲ್ಲೂ ಕೂಡ ಪ್ಲೂರಲ್ ಇದೆ. ಗೋಲ್ಡ್ ಆ್ಯಂಡ್ ಮೆಟಲ್ಸ್ ಆರ್ ಪ್ರೀಷಿಯಸ್ ಮೆಟಲ್ಸ್. ಇನ್ನು ಫೋರ್ತ್ ಒನ್, ದ್ಯಾಟ್ ವುಮೆನ್ ಡ್ಯಾಶ್ ವೆಜಿಟೇಬಲ್ಸ್ ಅಂತ ಇದೆ. ಸೊ ದ್ಯಾಟ್ ವುಮೆನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಮತ್ತು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿರೋದ್ರಿಂದ ಏನು ಮಾಡ್ತೇವೆ, ವರ್ಬ್ಗೆ ಎಸ್ ಅನ್ನು ಸೇರಿಸ್ತೇವೆ. ಸೊ ಇಲ್ಲಿ ಸೆಲ್ಗೆ ಎಸ್ ಸೇರಿರ್ತಕ್ಕಂತಹ ಸೆಲ್ಸ್ ಏನಿದೆನೋ ಇದೇ ಉತ್ತರ ಆಗುತ್ತೆ. ಇನ್ನು ಫಿಫ್ತ್ ಒನ್, ದೇ ಡ್ಯಾಶ್ ವಾಸ್ ಅಥವಾ ವರ್ ಆಬ್ಸೆಂಟ್ ಎಸ್ಟರ್ಡೇ ಅಂತ ಇದೆ. ದೇ ಪ್ಲೂರಲ್ ಫಾರ್ಮ್ ಆಗಿದೆ, ವಾಸನ್ನು ಸಿಂಗ್ಯುಲರ್ ಇದ್ದರೆ ಮಾತ್ರ ಬಳಸಬೇಕಲ್ವಾ. ಸೊ ದೇ ವರ್ ಅಂತೇಳಿ ಫಿಲ್ ಮಾಡ್ತೇವೆ ಪ್ಲೂರಲ್ ಆಗಿರೋದ್ರಿಂದ. ಇನ್ನು ಇದಕ್ಕೆ ಒಂದು ಚಾಯ್ಸ್ ಕೂಡ ಇದೆ. ದ ಗಾರ್ಡನರ್ಸ್ ಇಲ್ಲೇನು ಹೇಳಿದರೆ ಲಿಂಕರನ್ನು ಫಿಲ್ ಮಾಡಲಿಕ್ಕೆ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಲಿಂಕರ್ ಯಾವ್ಯಾವ ಬರ್ತವೆ ನೋಡೋಣ. ಮೊದಲೇ ನೋಡಿ, ದ ಗಾರ್ಡನರ್ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಟು ದ ಓನರ್ಸ್ ವೈಫ್. ಡ್ಯಾಶ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ. ಸೊ ಇಲ್ಲಿ ಫಸ್ಟ್ಗೆ ಬರ್ತಕ್ಕಂಥದ್ದು ಆಫ್ಟರ್ ಅನ್ನೋದನ್ನು ಫಿಲ್ ಮಾಡ್ತೇವೆ. ಆಫ್ಟರ್ ಇಸ್ ಫಾರ್ ಫಸ್ಟ್ ಬ್ಲ್ಯಾಂಕ್. ಸೆಕೆಂಡ್ ಒನ್, ಹಿ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಫಿಲ್ ಮಾಡೋದು ಆ್ಯಸ್ ದೋ ಅಂತಕ್ಕಂಥದ್ದು ಸೆಕೆಂಡ್ ಸ್ಥಾನದಲ್ಲಿ ಬರುತ್ತೆ. ಆ್ಯಸ್ ದೋ. ನೆಕ್ಸ್ಟ್ ನೋಡಿ ಯಾವುದಿದೆ, ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಅಂತ ಇದೆ. ಸೊ ಇಲ್ಲಿ ಬರ್ತಕ್ಕಂಥ ಬಟ್ ಅಂತಕ್ಕಂಥದ್ದು ಥರ್ಡ್ ಸ್ಥಾನದಲ್ಲಿ ಬರುತ್ತೆ ನೋಡಿ. ಹೋಗ್ಬೇಕು ಅಂದ್ಕೊಳ್ತಾಳೆ ಆದರೆ ಹೋಗೋದಿಲ್ಲ ಅಂತ. ಸ್ಟೇಟ್ ಬ್ಯಾಕ್. ನೆಕ್ಸ್ಟ್ ಇಲ್ಲಿ ಆ್ಯಸ್ ಬರುತ್ತೆ ನೋಡಿ. Back, as she did not want to hurt the old man, she was not sure if the old man's arrivals was good or bad. ಆರ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಈ ರೀತಿ ಅರ್ಥ ಮಾಡಿಕೊಂಡು ಪ್ಯಾಸೇಜ್ನ ಫಿಲ್ ಮಾಡಿ. ಆ್ಯಕ್ಚುಲಿ ನಿಮಗೆ ಈ ಒಂದು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ತುಂಬ ಸಿಂಪಲ್ ಆಗಿರುತ್ತೆ, ನೋಡ್ಕೊಳ್ಳಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಬರೀಬಹುದು. ಕ್ವಶನ್ ನಂಬರ್ 32 ಇಲ್ಲೂ ಕೂಡ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಇದೆ. ವಿ ಆರ್ ಲಿವಿಂಗ್ ಆನ್ ಮಂಡೇ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗನ್ನು ಫಿಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಸ್ಟೇಟ್ಮೆಂಟಲ್ಲಿದೆ, ಅದನ್ನೇ ತೆಗೆದುಕೊಳ್ತೇವೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಆರ್ಗೆ ನಾಟನ್ನು ಸೇರಿಸಿ ಆರೆಂಟ್ ಅಂತ ಆಯಿತು. ಪ್ರೊನೌನ್ ಫಾರ್ಮ್ ಸಬ್ಜೆಕ್ಟ್ ವಿ ಇದೆ, ಸೊ ವಿಯನ್ನೇ ಬರೆದು ಕ್ವಶನ್ ಮಾರ್ಕ್ ಹಾಕ್ತೇವೆ. ಆರೆಂಟ್ ವಿ ಇಸ್ ದ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್, ಹಿ ವರ್ಕ್ಡ್ ಆಲ್ ನೈಟ್ ಟು ಕಂಪ್ಲೀಟ್ ದ ವರ್ಕ್. ಫ್ರೇಮ್ ಕ್ವಶನ್ ಯೂಸಿಂಗ್ ಡೂ ಫಾರ್ಮ್ ಆಫ್ ವರ್ಬ್ ಅಂತ ಕೇಳಿದ್ದಾರೆ. ಸೊ ಈ ವರ್ಕ್ಡ್ ಆಲ್ ನೈಟ್ ವರ್ಕ್ಡ್ ಅಂತ ಇದೆ, ಸೊ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಡಿಡ್ಡನ್ನು ತೆಗೆದುಕೊಂಡು ನಾವು ಇಲ್ಲಿ ಕ್ವಶನನ್ನು ಫ್ರೇಮ್ ಮಾಡಬೇಕು. ನೋಡಿ ಏನು ಮಾಡ್ಬೋದು, ಡಿಡ್ ಸಬ್ಜೆಕ್ಟ್ ಹಿ ಇದೆ, ಸೊ ಹೀಯನ್ನೇ ಬರೀತೇವೆ. ವರ್ಕ್ಡ್ ಇರೋದನ್ನು ವಿದ್ಯಾರ್ಥಿಗಳೇ V1ನಲ್ಲಿ ಬರೀಬೇಕು, ಅಂದರೆ ವರ್ಕ್ ಅಂತ ಬರೀಬೇಕು. ಡಿಡ್ ಹಿ ವರ್ಕ್ ಆಲ್ ನೈಟ್ ಟು ಕಂಪ್ಲೀಟ್ ದ ವರ್ಕ್ ಅಂತೇಳಿ ಆ್ಯಸ್ ಇಟ್ ಈಸ್ ಬರೀರಿ. ಆಲ್ ನೈಟ್ ಟು ಕಂಪ್ಲೀಟ್ ಆ್ಯಸ್ ಇಟ್ ಈಸ್ ಬರೆದು ದ ವರ್ಕ್ವರೆಗೂ ಕ್ವಶನ್ ಮಾರ್ಕನ್ನು ಹಾಕಿ. ಇನ್ನು ನೆಕ್ಸ್ಟ್ ನೋಡಿ, ವಂದನಾ ಶಿವ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್. ಇನ್ನೊಂದು ಬಿಟ್ಟಿದ್ದೇವೆ, ಥರ್ಡ್ ಒನ್. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಫ್ರಮ್ ದ ವರ್ಲ್ಡ್ ಅಂತ ಇದೆ. ಫ್ರೇಮ್ ದ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ಆನ್ಸರ್. ಸೊ ಬುಕ್ಸ್ಗೆ ಅಂಡರ್ಲೈನ್ ಮಾಡಿದರೆ ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಹೇಳ್ತಾರೆ. ಬುಕ್ಸ್ಗೆ ವಾಟ್ ಅಂಥೇಳಿ ನಾವು ಬರೆದ್ರೆ ಸಾಕು ವಿದ್ಯಾರ್ಥಿಗಳಲ್ಲಿ. ಬುಕ್ಸ್ ತೆಗೆದು ವಾಟ್, ಇನ್ನು ವಿಲ್ ನೆವರ್ ಡಿಸಪಿಯರ್ ಫ್ರಮ್ ದ ವರ್ಲ್ಡನ್ನು ಆ್ಯಸ್ ಇಟ್ ಈಸ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಿ ವಿದ್ಯಾರ್ಥಿಗಳೇ.
ಫಿಫ್ತ್ ಒನ್, ವಂದನಾ ಶಿವ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಎಟ್ ಡೂನ್ ವ್ಯಾಲಿ ಅಂತಿದೆ. ಫ್ರೇಮ್ ದ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವಾಸ್ ಆನ್ಸರ್ ಇದೆ. ಸೊ ಇಲ್ಲೂ ಕೂಡ WH ಕ್ವಶನನ್ನು ಫ್ರೇಮ್ ಮಾಡಬೇಕು. ವಂದನಾ ಶಿವ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಎಟ್ ಡೂನ್ ವ್ಯಾಲಿ. ವೇರ್ ಅಂತಕ್ಕಂಥ ಪ್ಲೇಸನ್ನು ಕೊಟ್ಟಿದ್ದಾರೆ. ಸೊ ವೇರ್ ಅಂತ ತೆಗೆದುಕೊಳ್ತೀವಿ. ಸ್ಟಾರ್ಟಿಂಗಲ್ಲಿ ವೇರ್ WH ವರ್ಡ್. ಮತ್ತು ನೋಡಿ ಸ್ಟಾರ್ಟೆಡ್ ಇದೆ, ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಹೆಲ್ಪಿಂಗ್ ವರ್ಬ್ ಡಿಡ್ ಅನ್ನು ತೆಗೆದುಕೊಳ್ತೀವಿ. ವೇರ್ ಡಿಡ್. ಇನ್ನು ಸಬ್ಜೆಕ್ಟ್ ವಂದನಾ ಶಿವ ಇದೆ. ವಂದನಾ ಶಿವ. ವೇರ್ ಡಿಡ್ ವಂದನಾ ಶಿವ. ಸ್ಟಾರ್ಟೆಡ್ ಇರೋದನ್ನು ಸ್ಟಾರ್ಟ್ ಅಂತ ಬರಿತೇವೆ V1 ಅಲ್ಲಿ, ಯಾಕಂದರೆ ಡಿಡ್ ತೆಗೆದುಕೊಂಡಿರೋ ಕಾರಣ. ವೇರ್ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್ ಅಂತೇಳಿ ಬರೀರಿ. ನವಧಾನ್ಯ ಫಾರ್ಮ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಸೇರಿಸಬೇಕು. ಇನ್ನು ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ನೋಡಿ ಸರಿಪಡಿಸಿ ಬರಿಬೇಕಾಗುತ್ತೆ. ಮೊದಲನೇ ಸೆಂಟೆನ್ಸ್ ನೋಡಿ, ಹಿ ಹ್ಯಾಸ್ ಟುಕ್ ಮೈ ಬುಕ್ಸ್ ಅಂತ ಇದೆ. ಹಿ ಹ್ಯಾಸ್ ಟುಕ್ ಮೈ ಬುಕ್ಸ್. ಸೊ ಇಲ್ಲಿ ನೋಡಿ ಹ್ಯಾಸ್ ಟುಕ್ ಅಂತ ಬರೋದಿಲ್ಲ. ಹ್ಯಾಸ್ ಆದಮೇಲೆ ನಾವು ವರ್ಬನ್ನು V3 ಫಾರ್ಮಲ್ಲಿ ಬರಿಬೇಕು. ಸೊ ಇಲ್ಲಿ ಹ್ಯಾಸ್ ಟುಕ್ ಇರೋದನ್ನು ನೀವು ಹ್ಯಾಸ್ ಟೇಕನ್ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಹ್ಯಾಸ್ ಟೇಕನ್. ಸೆಕೆಂಡ್ ಒನ್, ಹಿ ಸುಪೀರಿಯರ್ ದ್ಯಾನ್ ಮೀ ಅಂತ ಇದೆ. ಸುಪೀರಿಯರ್ ಇನ್ಫೀರಿಯರ್ ಬಂದಾಗ ದ್ಯಾನನ್ನು ಬಳಸೋ ಹಾಗಿಲ್ಲ, ಟು ಅನ್ನು ಬಳಸಬೇಕು. ಹಿ ಈಸ್ ಸುಪೀರಿಯರ್ ಟು ಮೀ. ಥರ್ಡ್ ಒನ್, ದ ಇಂಡಿಯನ್ ಟೀಮ್ ರಿಟರ್ನ್ಡ್ ಬ್ಯಾಕ್ ಎಸ್ಟರ್ಡೇ ಅಂತ ಇದೆ. ಸೊ ಇಲ್ಲಿ ನೋಡಿ ರಿಟರ್ನ್ಡ್ ಬ್ಯಾಕ್ ಎರಡೂ ಕೂಡ ಒಂದೇ ಮೀನಿಂಗ್ ಕೊಡ್ತವೆ. ಸೊ ಬ್ಯಾಕನ್ನು ರಿಮೂವ್ ಮಾಡಬೇಕು. ದ ಇಂಡಿಯನ್ ಟೀಮ್ ರಿಟರ್ನ್ಡ್ ಎಸ್ಟರ್ಡೇ ಅಂತ ಮಾತ್ರ ಬರಿಬೇಕು. ಫೋರ್ತ್ ಒನ್, ವಾಟ್ ದೇ ಆರ್ ಡೂಯಿಂಗ್ ಅಂತ ಇದೆ. ಸೊ ಇಲ್ಲಿ ದೇ ಆರನ್ನು ಎಕ್ಸ್ಚೇಂಜ್ ಮಾಡಬೇಕು. ವಾಟ್ ಆದಮೇಲೆ ಆರ್ ಬರಬೇಕು. ವಾಟ್ ಆರ್ ದೇ ಡೂಯಿಂಗ್ ಅಂತೇಳಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೋಟ್ಸ್ ಮೇಕಿಂಗನ್ನು ಯಾವ ರೀತಿ ಬರಿಬೇಕು ನೋಡೋಣ. ಸಿಂಪಲ್ ಇರುತ್ತೆ ವಿದ್ಯಾರ್ಥಿಗಳೇ, 2 ಅಂಕಕ್ಕೆ ಕೇಳಿರ್ತಾರೆ. ಇಲ್ಲಿ ನೋಡಿ ಡಾಕ್ಟರ್ ರಾಧಾಕೃಷ್ಣ ವಾಸ್ ಬಾರ್ನ್ ಆನ್ ಅಂತ ಇದೆ. ಸೊ ಡಾಕ್ಟರ್ ರಾಧಾಕೃಷ್ಣನ್ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 5th 1888 ಅಂತ ಫಿಲ್ ಮಾಡಬೇಕು. ಇಲ್ಲಿ ಫಸ್ಟ್ ಒನ್ ಸೆಪ್ಟೆಂಬರ್ 5th 1888 ಅಂತೀರ. ಇನ್ ಅಂತ ಇದೆ ನೋಡಿ, ಇನ್ ತಿರುತ್ತಣಿ ತಮಿಳುನಾಡು ಅಂತ ಇದೆ ನೋಡಿ, ತಿರುತ್ತಣಿ ತಮಿಳುನಾಡು. ಸೊ ಅದನ್ನು ನೀವು ಸೆಕೆಂಡ್ ಬ್ಲ್ಯಾಂಕಿಗೆ ಬರಿಬೇಕಾಗುತ್ತೆ. ತಿರುತ್ತಣಿ ತಮಿಳುನಾಡು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ನೈಟೆಡ್ ಬೈ ಬ್ರಿಟಿಷ್ ಕಿಂಗ್ ಅಂತ ಇದೆ. ಸೊ ನೋಡೋಣ ಆ ಸೆಂಟೆನ್ಸ್. ಇಲ್ಲಿದೆ ನೋಡಿ, ನೈಟೆಡ್ ಬೈ ದ ಬ್ರಿಟಿಷ್ ಕಿಂಗ್ ಜಾರ್ಜ್ 5th ಅಂತೇಳಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಜಾರ್ಜ್ 5th. ಆ್ಯಂಡ್ ಗಿವನ್ ದ ಟೈಟಲ್ ಕೇಳಿದ್ದಾರೆ. ಗಿವನ್ ದ ಟೈಟಲ್ ಇಲ್ಲಿ ಗಮನಿಸಬೇಕು. ಸೊ ಗಿವನ್ ದ ಟೈಟಲ್ ಇಲ್ಲಿದೆ ನೋಡಿ, ಟೈಟಲ್ ಸರ್ ಅಂತ ಇದೆ. ಸೊ ಜಸ್ಟ್ ಇಷ್ಟು ಬರೆದ್ರೆ ಸಾಕು ವಿದ್ಯಾರ್ಥಿಗಳು. ನೋಡಿ ಎಷ್ಟು ಸಿಂಪಲ್ ಇದ್ದಾವೆ, ತುಂಬ ಸುಲಭ ಇರುತ್ತೆ. 2 ಮಾರ್ಕ್ಸ್ನ ಬಿಡೋಕೆ ಹೋಗ್ಬಿಡಿ. ಇನ್ನು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಇದೆ ವಿದ್ಯಾರ್ಥಿಗಳೇ. ಸೊ ಸುಮಾರು 4 ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತಹ ಕ್ವಶನ್ ಪೇಪರ್ಗಳನ್ನು ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಯಾವ್ಯಾವ ಕೇಳಿದ್ದಾರೆ ಅಂತೇಳಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಆ ವಿಡಿಯೋ ನೋಡಿಕೊಂಡು ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಯಾವೆಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅಂತೇಳಿ ಈಸಿಯಾಗಿ ಕಲ್ತ್ಕೋಬೋದು ವಿದ್ಯಾರ್ಥಿಗಳೇ. ಈ ಒಂದು ಎಲ್ಲ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ. ಯಾವುದೇ ಕ್ವಶನ್ ಪೇಪರ್ನ ಬಿಡೋಕೆ ಹೋಗ್ಬಿಡಿ. ನಿಮ್ಮ ಮೇನ್ ಎಕ್ಸಾಮ್ಗೂ ಕೂಡ ಈ ಒಂದು ಕ್ವಶನ್ ಪೇಪರ್ಗಳು ಹೆಲ್ಪ್ ಮಾಡ್ತವೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ಬೋದು, ಕ್ವಶನ್ಸ್ಗಳು ಯಾವ್ಯಾವ ಬರ್ತವೆ ಅಂತೇಳಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ನಿಮ್ಮ ಒಂದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ವೀಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇಂಗ್ಲೀಷ್ ಸಬ್ಜೆಕ್ಟನ್ನು ತುಂಬ ಸುಲಭವಾಗಿ ನೀವು ಎಕ್ಸಾಮಲ್ಲಿ ಫೇಸ್ ಮಾಡಬಹುದು. ಇನ್ನು ಕೊನೆಗೆ ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಕೇಳಿರ್ತಾರೆ ಮ್ಯಾಕ್ಸಿಮಮ್ ಟೈಮ್. ಸೊ ಇದನ್ನು ಕೂಡ ಬಿಡೋಕೆ ಹೋಗ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಐ ವಿಲ್ ಟ್ರೈ ಟು ಗಿವ್ ಸಮ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ದ್ಯಾಟ್ ಗ್ರಾಮರ್ ಟಾಪಿಕ್. ಲೆಟ್ಸ್ ಮೀಟ್ ಅಗೇನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.